ಅವರಂತೆಯೇ ಕಣ್ಮರೆ ಆಗ್ತಾರ ವೈಭವ್ ಸೂರ್ಯವಂಶಿ. ಇದು ವಿಧ್ವಂಸಕರ ಬ್ಯಾಟರ್ ವೈಭವ ಸೂರ್ಯವಂಶಿ ಕುರಿತ ಸ್ಫೋಟಕ ಸುದ್ದಿಯನ್ನ ಇದೀಗ ಅಶ್ವವೇಗ ನ್ಯೂಸ್ನಲ್ಲಿ ನಾವು ಹೇಳ್ತಾ ಇದ್ದೀವಿ. ವಿಶ್ವಕಪ್ ಫೈನಲ್ನಲ್ಲಿ ಆಕಾಶವನ್ನೇ ಬೌಂಡರಿ ಮಾಡಿಕೊಂಡು ಬೀಸಿದ್ದ ಬ್ಯಾಟ್ ಅವರಂತೆಯೇ ಕಣ್ಮರೆ ಆಗ್ತಾರ ವೈಭವ ಸೂರ್ಯವಂಶಿ. ಇದು ವಿಧ್ವಂಸಕರ ಬ್ಯಾಟರ್ ವೈಭವ ಸೂರ್ಯವಂಶಿ ಕುರಿತ ಸ್ಫೋಟಕ ಸುದ್ದಿ. ಇದು ವಿಶ್ವಕಪ್ ಫೈನಲ್ನಲ್ಲಿ ಆಕಾಶವನ್ನೇ ಬೌಂಡರಿ ಮಾಡಿಕೊಂಡು ಬೀಸಿದ್ದ ಬ್ಯಾಟ್ 80 ಎಸೆತದಲ್ಲಿ ಬರೋಬ್ಬರಿ 175 ರನ್ ಕೊಳ್ಳೆ ಹೊಡೆದಿದ್ದ ಇಡೀ ಟೂರ್ನಿಯಲ್ಲಿ ವೈಭವ್ ಸೂರ್ಯವಂಶಿ ದೋಚಿದ್ದು 439 ರನ್. ಇಂತಹ ಸ್ಫೋಟಕ ಬ್ಯಾಟರ್ ಬಗ್ಗೆ ಸದ್ದು ಮಾಡ್ತಿದೆ ಆ ಒಂದು ವಿಚಾರ ಏನದು? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ವೈಭವ್ ಕುರಿತ ಸ್ಫೋಟಕ ಸುದ್ದಿಯನ್ನ ನಾವು ಹಿಡ್ತೀವಿ. ಅವರಂತೆಯೇ ಕಣ್ಮರೆ ಆಗ್ತಾರ ವೈಭವ ಸೂರ್ಯವಂಶಿ. ಇದು ವಿಧ್ವಂಸಕರ ಬ್ಯಾಟರ್ ವೈಭವ ಸೂರ್ಯವಂಶಿ ಕುರಿತ ಸ್ಫೋಟಕ ಸುದ್ದಿ. ವಿಶ್ವಕಪ್ ಫೈನಲ್ನಲ್ಲಿ ಆಕಾಶವನ್ನೇ ಬೌಂಡರಿ ಮಾಡಿಕೊಂಡು ಬೀಸಿದ್ದ ಬ್ಯಾಟ್ 80 ಎಸೆತದಲ್ಲಿ ಬರೋಬ್ಬರಿ 175 ರನ್ ಕೊಳ್ಳೆ ಹೊಡೆದಿದ್ದ ವೈಭವ್. ಇಡೀ ಟೂರ್ನಿಯಲ್ಲಿ ವೈಭವ್ ಸೂರ್ಯವಂಶಿ ದೋಚಿದ್ದು 439 ರನ್. ಇಂತಹ ಸ್ಫೋಟಕ ಬ್ಯಾಟರ್ ಬಗ್ಗೆ ಸದ್ದು ಮಾಡ್ತಿದೆ ಆ ಒಂದು ವಿಚಾರ ಏನದು? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ವೈಭವ್ ಕುರಿತ ಸ್ಫೋಟಕ ಸುದ್ದಿಯನ್ನ ನಾವು ಹೇಳ್ತೀವಿ. ಇದೀಗ ಯಾವುದೇ ಒಂದು ಕ್ಷೇತ್ರ ಆಗಿರ್ಲಿ, ಅಲ್ಲಿ ಕೆಲಸ ಮಾಡಿದಂಥವ್ರು, ಅಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಇದೀಗ ನಾವು ನೋಡ್ತಾ ಹೋದಾಗೆ ಅಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಹೋದಾಗೆ ಎಲ್ಲರೂ ಕೂಡ ಕಣ್ಮರೆ ಆಗಿ ಹೋಗುವಂಥದ್ದನ್ನ ನಾವು ಗಮನಿಸಿರ್ತೀವಿ. ಅದೇ ರೀತಿಯಾಗಿ ಕ್ರಿಕೆಟ್ ಲೋಕದಲ್ಲೂ ಸಹಿತ ಅದೇ ರೀತಿ ಆಗ್ಬಿಡ್ತಾವರ ವೈಭವ ಸೂರ್ಯವಂಶಿ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಯಾಕಪ್ಪ ಈ ಮಾತು ಅಂತ ಅಂದ್ರೆ ಇಂತಹ ಸ್ಫೋಟಕ ಬ್ಯಾಟರ್ ಬಗ್ಗೆ ಸದ್ದು ಮಾಡ್ತಿದೆ ಆ ಒಂದು ವಿಚಾರ. ಹಾಗಾದ್ರೆ ಆ ವಿಚಾರ ಏನು? ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ವೈಭವ್ ಕುರಿತ ಸ್ಫೋಟಕ ಸುದ್ದಿಯನ್ನ ನಾವು ಹೇಳ್ತೀವಿ. ಇದೀಗ ಸಾಕಷ್ಟು ಕ್ರಿಕೆಟ್ ಲೋಕದಲ್ಲಿ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿಕೊಂಡು ತಮ್ಮದೇ ಆದಂಥ ಒಂದು ಗತ್ತಲ್ಲಿ ತಮ್ಮದೇ ಆದಂಥ ಒಂದು ಸ್ಟಾರ್ಡಮ್ನಲ್ಲಿ ಒಂದು ಸ್ಟಾರ್ಟ್ಅಪ್ ಮಾಡಿದಂಥ ವೈಭವ ಸೂರ್ಯವಂಶಿ ಅವರೇ ಒಂದು ಕ್ರಿಕೆಟ್ನಲ್ಲಿ ಸಾಕಷ್ಟು 80 ಎಸೆತದಲ್ಲಿ ಬರೋಬ್ಬರಿ 175 ರನ್ ಕೊಳ್ಳೆ ಹೊಡೆದಿದ್ದಂತಹ ವೈಭವ್. ಅಂದರೆ ಸಾಕಷ್ಟು ದಾಖಲೆಗಳಲ್ಲಿ ಇವರ ಹೆಸರು ಸೇರ್ಪಡೆಯಾಗಿದೆ. ಇಡೀ ಟೂರ್ನಿಯಲ್ಲಿ ವೈಭವ ಸೂರ್ಯವಂಶಿ ದೋಚಿದ್ದು 439 ರನ್. ಅದು ಸಾಮಾನ್ಯವಾದಂತಲ್ಲ. ನಾವು ಆ ಒಂದು ಸಂಖ್ಯೆಯನ್ನು ನಾವು ನೋಡ್ತಾ ಇದ್ರೆ ಓದೋದಕ್ಕೆ ಈಸಿ ಆಗ್ಬೋದು, ಆದರೆ ಅದನ್ನ ಮಾಡಿದಂಥ ಸಾಧನೆ ಇದೆಯಲ್ಲ ಅದು ಕಮ್ಮಿ ಆದಂಥದ್ದಲ್ಲ. ಸೊ ಹಾಗಾಗಿ ಹೀಗೆ ಇಷ್ಟೊಂದು ಸಾಧನೆಗೈದಂಥ ಈ ವೈಭವ ಸೂರ್ಯವಂಶಿ ಅವರು ಮತ್ತೆ ಅವರು ಕೂಡ ಕಣ್ಮರೆ ಆಗ್ತಾರ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ ಯಾವ್ಯಾವೆಲ್ಲ ಒಂದು ಕ್ರಿಕೆಟಿಗರ್ನ ನೋಡಿದೀವಿ, ದಾಖಲೆಯನ್ನ ಬರೆದಂಥವ್ರು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಅಥವಾ ಇನ್ನಿತರ ರೋಹಿತ್ ಶರ್ಮಾ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯಾಗಿ ಅವರದೇ ಆದಂಥ ಸಾಧನೆಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ವೈಭವ ಸೂರ್ಯವಂಶಿ ಸಹಿತ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿಕೊಂಡು ಕ್ರಿಕೆಟ್ ಲೋಕದಲ್ಲಿ ಈ ರೀತಿಯಾಗಿ ಒಂದು 80 ಎಸೆತಗಳಲ್ಲಿ 175 ರನ್ನನ್ನು ಅಲ್ಲಿ ಬಾರಿಸಿದ್ದಾರೆ ಅಂತ ಅಂದರೆ ಅದು ಸಾಮಾನ್ಯವಾದಂಥ ಅಂಕಿಯಲ್ಲ. ಸೊ ಹೀಗಾಗಿ ಮುಂದಿನ ಭವಿಷ್ಯ ಯಾವ ರೀತಿಯಾಗಿರುತ್ತೆ? ಇದು ವಿಧ್ವಂಸಕ ಬ್ಯಾಟರ್ ವೈಭವ ಸೂರ್ಯವಂಶಿ ಕುರಿತಂತ ಸ್ಫೋಟಕ ಸುದ್ದಿ. ವಿಶ್ವಕಪ್ ಫೈನಲ್ನಲ್ಲಿ ಆಕಾಶವನ್ನೇ ಬೌಂಡ್ರಿ ಮಾಡಿಕೊಂಡು ಬೀಸಿದ್ದಂಥ ಬ್ಯಾಟ್ ಅಂದರೆ ಅಲ್ಲಿ ಹೊಡೆದಂಥ ಕ್ರಿಕೆಟ್ನಲ್ಲಿ ಅವರು ಬೀಸಿದಂಥ ರನ್ಗಳಾಗಿರ್ಬೋದು. ವೈಭವ ಸೂರ್ಯವಂಶಿ ವಿಷಯದಲ್ಲಿ ಕಾಡುತ್ತಿದೆ ಆ ಒಂದು ಭಯ. ಅಂಡರ್ 19 ವಿಶ್ವಕಪ್ 5 ಫೈನಲ್ಗಳಲ್ಲಿ 5 ಬಾರಿ ಪ್ಲೇಯರ್ ಆಫ್ ದಿ ಫೈನಲ್ಸ್ ಆದ ಯಾವ ಪ್ಲೇಯರ್ ಆ ಬಳಿಕ ಮಿಂಚಿಲ್ಲ. ತೂತು ಮಂತ್ರ ಎಂಬಂತೆ ಕೆಲ ದಿನ ಲೈವ್ ಟೈಮ್ನಲ್ಲಿ ಆ ಬಳಿಕ ಶಾಶ್ವತವಾಗಿ ಕ್ರಿಕೆಟ್ ಅಂಗಳದಲ್ಲಿ ಮರೆಯಾಗಿದ್ದಾರೆ. ಹೀಗಾಗಿ ಭಾರತೀಯ ಆಟಗಾರರಿಗೆ ಫೈನಲ್ಸ್ ಆಗಿ ಬರಲ್ಲ ಎಂಬ ಭಾವನೆ. ಈಗ ವೈಭವ್ ಸೂರ್ಯವಂಶಿಗೂ ಇದೇ ಸ್ಥಿತಿ ಬರುತ್ತಾ ಎಂಬ ಬಗ್ಗೆ ಚರ್ಚೆ ಮೂಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗಿದೆ ಈ ವಿಚಾರ. ವೈಭವ್ ಸೂರ್ಯವಂಶಿ ವಿಷಯದಲ್ಲಿ ಕಾಡುತ್ತಿದೆಯಾ ಆ ಭಯ? ಅಂಡರ್ 19 ವಿಶ್ವಕಪ್ 5 ಫೈನಲ್ಗಳಲ್ಲಿ ಮಿಂಚಿದವರು ಆಗಿಲ್ಲ ಉದ್ಧಾರ. 5 ಬಾರಿ ಪ್ಲೇಯರ್ ಆಫ್ ದಿ ಫೈನಲ್ಸ್ ಆದ ಯಾವ ಪ್ಲೇಯರ್ ಆ ಬಳಿಕ ಮಿಂಚಿಲ್ಲ. ತೂತು ಮಂತ್ರ ಎಂಬಂತೆ ಕೆಲ ದಿನ ಲೈಟ್ನಲ್ಲಿ ಇದ್ರು ಅಷ್ಟೇ. ಆ ಬಳಿಕ ಶಾಶ್ವತವಾಗಿ ಕ್ರಿಕೆಟ್ ಅಂಗಳದಿಂದ ಮರೆಯಾಗಿದ್ದಾರೆ. ಹೀಗಾಗಿ ಭಾರತೀಯ ಆಟಗಾರರಿಗೆ ಫೈನಲ್ಸ್ ಆಗಿ ಬರಲ್ಲ ಎಂಬ ಭಾವನೆ. ಈಗ ವೈಭವ್ ಸೂರ್ಯವಂಶಿಗೂ ಇದೇ ಸ್ಥಿತಿ ಬರುತ್ತಾ ಎಂಬ ಬಗ್ಗೆ ಚರ್ಚೆ ಇದೀಗ ಗ್ರಾಸವಾಗ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗಿದೆ ಈ ವಿಚಾರ. ವೈಭವ್ ಸೂರ್ಯವಂಶಿ ವಿಷಯದಲ್ಲಿ
ಕುರಿತಂತೆ ಈಗಾಗಲೇ ಪ್ಲೇಯರ್ ಆಫ್ ದಿ ಫೈನಲ್ಸ್ ಆದವರು ಎಲ್ಲಿ 2000ರಲ್ಲಿ ರಿತಿಂದರ್ ಸಿಂಗ್ ಸೋಧಿ, ಇನ್ನು 2008ರಲ್ಲಿ ಅಜಿತೇಶ್ ಆರ್ಕಲ್, ಇನ್ನು 2012ರಲ್ಲಿ ಉನ್ಮುಕ್ತ ಚಾಂದ್. ಹೀಗೆ ಅಂದರೆ ಆಯಾ ಒಂದು ಟೈಮ್ನಲ್ಲಿ ಸಾಧನೆಯನ್ನ ಮಾಡಿ 2018ರಲ್ಲಿ ಮನ್ಜೋತ್ ಕರ್ಲಾ, 2022ರಲ್ಲಿ ರಾಜ್ ಬವಾ, ಇನ್ನು 2026ರಲ್ಲಿ ವೈಭವ್ ಸೂರ್ಯವಂಶಿನು. ಈಗ ನಾವೇನು ಲಿಸ್ಟ್ ಅನ್ನ ತೋರಿಸ್ತಾ ಇದ್ದೀವಿ, ಇವರು ಸಹಿತ ಆಯಾ ಒಂದು ಇಯರ್ನಲ್ಲಿ, ಆಯಾ ಒಂದು ಇಯರ್ ಆಫ್ ದಿ ಟ್ರೆಂಡ್ನಲ್ಲಿ ಒಂದು ಶತಕಗಳನ್ನ ಬಾರಿಸಿ ಅಷ್ಟೇ ರನ್ಗಳನ್ನ ಗಳಿಸಿ ಸಾಕಷ್ಟು 6 4s ಹೀಗೆ ಅಂದ್ರೆ ಅವ್ರದೇ ಆದಂಥ ಟ್ರೆಂಡ್ ಅನ್ನ ಹುಟ್ಟಿಸ್ಕೊಂಡು ಅವ್ರದೇ ಆದಂಥ ಚಾಪನ್ನ ಮುಡಿಸ್ಕೊಂಡಿದ್ದಂಥವ್ರು ಈಗ ಇವರು ಇದೀಗ ಕಣ್ಮರೆ ಆಗ್ಬಿಟ್ಟಿದ್ದಾರೆ. ನಾವು ನೋಡ್ಬೇಕು, ಎಲ್ಲಿ ಕೂಡ ಕಾಣ ಸಿಗಲ್ಲ. ಅದೇ ರೀತಿಯಾಗಿ ವೈಭವ್ ಸೂರ್ಯವಂಶಿ ಕೂಡ ಕಣ್ಮರೆ ಆಗ್ತಾರಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕ್ರಿಕೆಟ್ ಅಂಗಳದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. 2018ರಲ್ಲಿ ಮನ್ಜೋತ್ ಕರ್ಲಾ, ರಾಜ್ ಪವಾ, ಇನ್ನು ಈಗ ಸದ್ಯಕ್ಕೆ 2026ರ ವೈಭವ್ ಸೂರ್ಯವಂಶಿ ಏನಿದ್ದಾರೆ ಅವರು ಒಂದು ಕ್ವಶನ್ ಮಾರ್ಕ್ ಇಲ್ಲಿ ಕಾಡಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಯಾರಿದ್ದಾರೋ, ಸ್ಪೋರ್ಟ್ಸ್ ಅಭಿಮಾನಿಗಳು ಯಾರಿದ್ದಾರೋ, ಇನ್ನು ಕ್ರಿಕೆಟ್ ಅಂತ ಅಂದರೆ ಎಲ್ಲ ಯುವಕರು ಕೂಡ ಹುಚ್ಚು. ಹೀಗಾಗಿ ಎಲ್ಲರೂ ಕೂಡ ಅದೇ ಒಂದು ಹುಚ್ಚನ್ನು ಇಟ್ಕೊಂಡು ಒಂದು ರೀತಿಯಾಗಿ ಕ್ರಿಕೆಟ್ ಅಂದರೆ ಸಾಕು ಎಲ್ಲೆಡೆ ಕೂಡ ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗುತ್ತೆ. ಹೀಗಾಗಿ ಸಾಕಷ್ಟು ಯುವಕರು ಮಾಡ್ತಾ ಇರುವಂತಹ ಪ್ರಶ್ನೆ, 2026ರಲ್ಲಿ ಒಂದು ವೈಭವ್ ಸೂರ್ಯವಂಶಿ ಸಹಿತ ಕಣ್ಮರೆ ಆಗ್ಬಿಡ್ತಾರಾ ಮತ್ತೆ ಇವರಂತನೇ ಮನ್ಜೋತ್ ಕರ್ಲಾ, ರಾಜ್ ಪವಾ ಆಗಿರ್ಬೋದು 2018, 2022. ಇನ್ನು ನಾವು ಈ ಹಿಂದೆ ದಾಖಲೆಗಳನ್ನ ಬರೆದಂಥವ್ರನ್ನ ನಾವು ಅಲ್ಲಿ ಗಮನಿಸಿ ನೋಡಿದಾಗ ರಿತಿಂದರ್ ಸಿಂಗ್ ಸೋಧಿ ಆಗಿರ್ಬೋದು, ಇನ್ನು ಅಜಿತೇಶ್ ಅರ್ಗಲ್ ಆಗಿರ್ಬೋದು, ಇನ್ನು ಉನ್ಮುಕ್ತ ಚಾಂದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಶತಕಗಳನ್ನ ಬಾರಿಸಿ ಸಾಕಷ್ಟು ರನ್ಗಳನ್ನ ಗಳಿಸಿ ಸಾಕಷ್ಟು ಅವರ ಆಟದಲ್ಲಿ ಇವರು ಕ್ರಿಕೆಟಲ್ಲಿ ಗ್ರೌಂಡ್ಗೆ ಬರ್ತಾರೆ ಅಂತ ಅಂದಾಗ ಅಭಿಮಾನಿಗಳ ರಿಯಾಕ್ಟಿವ್ ಒಂದು ರೀತಿಯಾಗಿ ಆಗಿರುತ್ತೆ. ಇವರಿದ್ದಾರಾ, ಆಯ್ತು ಬಿಡಪ್ಪ ಗೇಮ್ ವಿನ್ ಆದಂಗೆ ಅನ್ನುವಂಥ ಒಂದಿಷ್ಟು ಏನು ಭರವಸೆಗಳನ್ನ ಹುಟ್ಟಿ ಹಾಕಿದಂಥ ವ್ಯಕ್ತಿಗಳು ಇವರೆಲ್ಲ. ಆದ್ರೆ ಈಗ ಸದ್ಯಕ್ಕೆ ವೈಭವ್ ಸೂರ್ಯವಂಶಿನೂ ಸಹಿತ ಅದೇ ರೀತಿಯಾಗಿ ತಮ್ಮ ಒಂದು ಏನು ಬ್ಯಾಟನ್ನ ಬೀಸಿದಂಥ ರೀತಿ ಆಗಿರ್ಬೋದು, ಇನ್ನು ಸಿಕ್ಸಲ್ಲಿ ಹೊಡೆದಂಥ ರೀತಿಗಳಾಗಿರ್ಬೋದು, ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಶಿಳ್ಳೆಯನ್ನು ಹೊಡಿತಾರೆ ಒಂದು ಕ್ರಿಕೆಟ್ ಗ್ರೌಂಡಲ್ಲಿ. ಆ ರೀತಿಯಾಗಿ ತಮ್ಮ ಅಭಿಮಾನಿಗಳನ್ನ ಹುಟ್ಟಿಸ್ಕೊಂಡು ಅದೇ ರೀತಿಯಾಗಿ ಗೇಮಲ್ಲಿ ತಮ್ಮ ಚಾತುರ್ಯದಿಂದ ಅಲ್ಲಿ ಆಡ್ಕೊಂಡು ಬಂದಂಥ ವೈಭವ್ ಸೂರ್ಯವಂಶಿ ಇದೀಗ ಅವರು ಕೂಡ ಇದೇ ರೀತಿಯಾಗಿ ಕಣ್ಮರೆ ಆಗ್ಬಿಡ್ತಾರೆ. ಯಾಕಂದ್ರೆ ಈ ಹಿಂದೆನೂ ಕೂಡ ಗಮನಿಸಿದಾಗೆ ದಾಖಲೆಗಳನ್ನ ಬರೆದಂಥವ್ರು, ಇತಿಹಾಸಗಳನ್ನ ಬರೆದಂಥ ಈ ವ್ಯಕ್ತಿಗಳು ಕೂಡ ಈಗ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಅವ್ರು ಯಾರಿಗಾದ್ರೂ ಬರುವಂಥ ಸಹಜ ಪ್ರಶ್ನೆ ಇದು. ಹಾಗಾಗಿ ಈಗ ವೈಭವ್ ಸೂರ್ಯವಂಶಿ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ 80 ಎಸೆತಗಳಲ್ಲಿ 175 ರನ್ನನ್ನು ಗಳಿಸಿರ್ತಾರೆ. ಒಟ್ಟಾರೆಯಾಗಿ 439 ಅಲ್ಲಿ ರನ್ನನ್ನು ಗಳಿಸಿರ್ತಾರೆ. ಇದನ್ನೆಲ್ಲ ಗಮನಿಸಿ ನೋಡಿದಾಗ ವೈಭವ್ ಸೂರ್ಯವಂಶಿನೂ ಸಹಿತ ಇದೇ ರೀತಿಯಾಗಿ ನಮಗೆ ಒಂದಿಷ್ಟು ಇನ್ನೂ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಕುಂತವ್ರಿಗೆ ಒಂದು ರೀತಿಯಾಗಿ ನಿರಾಸೆಯನ್ನ ಮೂಡಿಸ್ಬಿಡ್ತಾರ ಅನ್ನುವಂಥ ಪ್ರಶ್ನೆಗಳು ಇದೀಗ ನಮ್ಮ ಮುಂದೆ ಇದೆ.